ಹಲೋ ಗಾಯ್ಸ್, ನನ್ನ ಫ್ರೆಂಡ್ ಅಸ್ದು ಬೈಕ್ ಡೆಲಿವರಿ ಇತ್ತು. ಬೈಕ್ ಡೆಲಿವರಿ ತಗೊಂಡು ನೆಕ್ಸ್ಟ್ ಬೈಕ್ ಪೂಜೆ ಮಾಡಿಸಿ ಅಲ್ಲೇ ಹೋಟೆಲಲ್ಲಿ ಊಟ ಮಾಡಿ ಟ್ರಿಪ್ ಹೋಗೋಣ ಅಂತ ಡಿಸೈಡ್ ಮಾಡಿ ನಾವು ಹೊರಟಿದ್ದು ಮಡಿಕೇರಿಗೆ. ಮಡಿಕೇರಿ ಹೋಗ್ತಾ ಮೈಸೂರು ಹೈವೇ ಟೋಲ್ ಪ್ಲಾಜಾದಲ್ಲಿ ಲೇಟ್ ಆಯ್ತು. ಇಷ್ಟೊತ್ತಿಂದ ಕಾಯ್ತಾ ಇದೀವಿ, ಬಿಡ್ಲಿಲ್ಲ ಫ್ರೀ ಆಗಿ. ಅದೆಲ್ಲ ರೂಲ್ಸ್ ಇದೆ ಅಂತೆ, ಬಟ್ ಏನೋ ಗೊತ್ತಿಲ್ಲ, ಇಲ್ಲೇನೋ ಇಲ್ಲ ಅಂತ ಹೇಳಿದ್ರು. 10 seconds ರಿವರ್ಸ್ ಬರ್ತಾ ಇರ್ತೀನಿ. ಒಂದು ಲೈನ್ ಇರುತ್ತೆ, ಎಲ್ಲೋ ಲೈನು. ಅದಕ್ಕಿಂತ ಆದ್ಮೇಲೆ 10 ಸೆಕೆಂಡ್ಗಿಂತ ಜಾಸ್ತಿ ವೆಯ್ಟ್ ಮಾಡಿದ್ರೆ ಫ್ರೀ ಬಿಡ್ಲೇಬೇಕಂತ ರೂಲ್ಸ್ ಇದೆ ಇಲ್ಲಿ. ಅವಾಗಿಂದ 3 ನಿಮಿಷದಿಂದ ವೆಯ್ಟ್ ಮಾಡ್ತಾ ಇದೀವಿ. ಅವ್ರು ಕೇಳಿದ್ರೆ ಬಿಡಲ್ಲ ಅಂತ. ಹಾಗೆ ಮಡಿಕೇರಿ ಹೋಗ್ತಾ ಹೋಗ್ತಾ ದಾರಿಲಿ ಟೀ ಕಾಫಿ ಕುಡ್ಕೊಂಡು ಸ್ವಲ್ಪ ಸ್ನಾಕ್ಸ್ ತಿನ್ಕೊಂಡು ಆಗ್ಲೇ ಮಡಿಕೇರಿ ರೀಚ್ ಆದಾಗ ಸುಮಾರು 5 ಗಂಟೆ ಆಗಿತ್ತು. ಆಗ ಸ್ವಲ್ಪ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದಾಗ ಮಧ್ಯಾಹ್ನ 12 ಗಂಟೆ ಆಗಿತ್ತು. ನಂತರ ಅಲ್ಲೇ ಟೀ ಕಾಫಿ ಹಾರ್ಲಿಕ್ಸ್ ಕುಡ್ಕೊಂಡು ಚಿಕ್ಕಮಂಗ್ಳೂರ್ ಹೋಗೋಣ ಅಂತ ಹೊರಟು. ಓಕೆ ಗೈಸ್, ಕಂಟಿನ್ಯೂಯೇಷನ್ ಪಾರ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸ್ಟೇ ಟ್ಯೂನ್ಡ್. ಮಡಿಕೇರಿಯಿಂದ ಚಿಕ್ಕಮಂಗ್ಳೂರ್ ಹೋಗಿ ಜಸ್ಟ್ ಜ್ಯೂಸ್ ಕುಡಿದು ಬಂದ್ವಿ ಗಾಯ್ಸ್. ಮಡಿಕೇರಿಯಿಂದ ಹೊರಟಾಗ ಸುಮಾರು 2 ಗಂಟೆ ಆಗಿತ್ತು. ಇಲ್ಲಿಂದ 148 ಕಿಲೋಮೀಟರ್ ಇತ್ತು ಚಿಕ್ಕಮಂಗ್ಳೂರ್ಗೆ. ಹೋಗ್ತಾ ಊಟ ಮಾಡೋದು ಅಂತ ಯಾವ್ದೋ ಡಾಬಾ ಹತ್ರ ನಿಲ್ಸಿದ್ವಿ. ನೋಡಿ ಗೈಸ್, ಗಾಡಿ ಹೆಂಗಿದೆ ಅಂತೀವಿ, ನಾಯಿ ಹೆಂಗಿದೆ. ಅಲ್ಲಿ ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಚಿಕ್ಕಮಂಗ್ಳೂರ್ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಚಿಕ್ಕಮಂಗ್ಳೂರ್ಗೆ ಬಂದ್ವಿ ಗಾಯ್ಸ್. ಆದ್ರೆ ಟೈಮ್ ಆಗ್ಲೇ 6 ಗಂಟೆ ಆಗಿತ್ತು. ಚಿಕ್ಕಮಂಗ್ಳೂರ್ ಬಂದ್ವಿ ಅಂತ ಖುಷಿ ಪಡೋದು ಅಥವಾ ಆಗ್ಲೇ 6 ಗಂಟೆ ಆಗಿದೆ ಅಂತ ಬೇಜಾರಾಗೋದು ಗೊತ್ತಾಗ್ಲಿಲ್ಲ. ಹಾಗಾಗಿ ಎಲ್ಲ ಅಲ್ಲೇ ಒಂದೊಂದು ಜ್ಯೂಸ್ ಕುಡಿದು ಅಲ್ಲಿಂದ ಮುಳ್ಳಯ್ಯನಗಿರಿ ಪೀಕ್ ಹೋಗೋಣ ಅನ್ಕೊಂಡ್ರೆ ಇನ್ನ 1 ಅವರ್ ಜರ್ನಿ ಇತ್ತು. ಆಲ್ರೆಡಿ ಲೇಟ್ ಕೂಡ ಆಗಿತ್ತು. 6:30 ಮೇಲ್ಗಡೆ ಕೂಡ ಬಿಡಲ್ಲ. ಆದ್ರೂ ಹೇಗೂ ನೋಡೋಣ ಅಂತ ಹೊರಟ್ವಿ. ನೋಡಿ ಮುಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ ಪೀಕ್. ಮೇಲ್ಗಡೆ ಹೋಗ್ತಾ ಆಲ್ಮೋಸ್ಟ್ ನೈಟ್ ಆಗ್ತಾ ಇತ್ತು. ಸನ್ಸೆಟ್ ನೋಡೋದಿರ್ಲಿ, ಆಗ್ಲೇ ಮೂನ್ ಕಾಣ್ಸಕ್ ಶುರುವಾಗಿತ್ತು. ಆದ್ರೂ ಏನೋ ಒಂಥರ ವ್ಯೂ ಸಖತ್ತಾಗಿತ್ತು. ಇನ್ನ ಫುಲ್ ಹಿಲ್ಸ್ ಮೇಲೆ ಹೋಗಿರ್ಲಿಲ್ಲ, ನೈಟ್ ಆಗಿತ್ತು ಅಂತ. ಹಾಗಾಗಿ ವಾಪಸ್ ಹೋದ್ವಿ. ಚಿಕ್ಕಮಂಗ್ಳೂರ್ಗೆ ಹೋಗಿ ಜಸ್ಟ್ ಜ್ಯೂಸ್ ಕುಡಿದು ಬಂದಂಗ ಆಯ್ತು ಅಷ್ಟೇ. ಇದೇನ್ ನಮ್ಗೆ ಹೊಸದೇನಲ್ಲ, ಈ ತರ ಸುಮಾರು ಸಲ ಆಗಿದೆ. ನೀವು ಟ್ರಿಪ್ ಹೋದಾಗೂ ಈ ತರ ಆಗಿದ್ರೆ ಕಮೆಂಟ್ ಹಾಕಿ. ಅಲ್ಲಿಂದ ಮತ್ತೆ ಮಡಿಕೇರಿ ವಾಪಸ್ ಹೊರಟ್ವಿ. ಚಿಕ್ಕಮಂಗ್ಳೂರ್ನಲ್ಲಂತೂ ಏನ್ ನೋಡ್ಲಿಲ್ಲ. ಹಾಗಾಗಿ ಮಡಿಕೇರಿಗೆ ಬಂದು ಹರಂಗಿ ಡ್ಯಾಮ್ ನೋಡ್ಕೊಂಡು ನಂತರ ಅಲ್ಲಿಂದ ಮಡಿಕೇರಿ ಟೌನಿಗೆ ಬಂದ್ವಿ. ಲೈಟ್ ಆಗಿ ಮಳೆ ಬರ್ತಾ ಇತ್ತು. ಆ ಚಳಿಗೆ ಬಿಸಿ ಬಿಸಿ ದೋಸೆ ತಿಂತಾ ಇದ್ರೆ ಆಹಾ ಸ್ವರ್ಗ ಅನ್ಕೊಳ್ಳಿ.